ಖಾನಾವಳಿ ಆರೋಗ್ಯಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಗಾಯತ್ರಿ ಅಯ್ಯರ್ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ಗಾಯತ್ರಿ ಅವರೇ, ನಮ್ಮ ಖಾನಾವಳಿಗೆ ಸ್ವಾಗತ. ಶರಣಾರ್ಥಿ. ಶರಣಾರ್ಥಿ. ಇವತ್ತು ಖಾನಾವಳಿಯಲ್ಲಿ ಯಾವ ಅಡಿಗೆ ಮಾಡ್ತಾ ಇದ್ದೀರಾ? ಇವತ್ತು ಖಾನಾವಳಿಯಲ್ಲಿ ಬಾಳೆ ಹೂವಿನ ಆಂಬೊಡೆ ಮಾಡ್ತಾ ಇದ್ದೀನಿ. ಓಕೆ, ಬಾಳೆ ಹೂವಿನ ಆಂಬೊಡೆನಾ? ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಅದಕ್ಕೆ ಕಡಲೆಬೇಳೆ, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಶುಂಠಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ತೆಂಗಿನ ತುರಿ, ಬಾಳೆ ಹೂವು, ಒಣಮೆಣಸಿನ್ಕಾಯಿ. ಓಕೆ ಓಕೆ. ನೀವು ಬೆಂಗಳೂರಿಂದನೇ ಬಂದಿರೋದಲ್ಲ? ಬೆಂಗಳೂರು. ಓಕೆ, ಸರಿ. ಈಗ ಬಾಳೆ ಹೂವನ್ನ ಯಾವ ರೀತಿ, ಇವಾಗ ಇಲ್ಲಿ ಬಾಳೆ ಹೂವನ್ನ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀರಲ್ವಾ? ಹೆಚ್ಚಿನ ಜನರಿಗೆ ಈ ಬಾಳೆ ಹೂ ನೋಡಿರ್ತಾರೆ, ಮಾಡೋದು ಅಡುಗೆದು ಹೆಚ್ಚಾಗಿ ಅಷ್ಟೊಂದು ಏನದು ಪಾಪ್ಯುಲರ್ ಅಲ್ಲ ಅಂತ ಹೇಳ್ಬೋದು. ಬಾಳೆ ಹೂವ ಯಾವ ರೀತಿ ಮಾಡಿದ್ರಿ ಅಂತ ಒಂದ್ಸತಿ ತೋರಿಸ್ಬಿಡಿ. ಅದೇ ಇದು ಈ ಥರ ಇರುತ್ತೆ ಬಾಳೆ ಹೂವ. ಇದನ್ನ ಹಿಂಗೆ ಬಿಡಿಸ್ಕೋಬೇಕು. ಕೈಯಲ್ಲೇ ತೆಗಿಯೋದಾ? ಕೈಯಲ್ಲೇ ತೆಗಿಬೇಕು. ಈ ಥರ ತೆಗೆದ್ರೆ ಇದರಲ್ಲಿ ಇದು ಬರುತ್ತೆ, ಹೂವು ಬರುತ್ತೆ. ಓಕೆ, ಹಿಂಗೆ ಹೂವು ಇರುತ್ತೆ. ಈ ಹೂವನ್ನೆಲ್ಲ ಹಿಂಗೆ ತೆಗೆದು ಇಟ್ಕೊಂಡು ಬಿಡ್ಬೇಕು. ಹಾಕ್ಬಿಡಿ. ಈ ಹೂವು ತೆಗೆದ್ರೆ ಇದು ಒಂದೊಂದು ಇದ್ರ ಒಳಗಡೆ ಒಂಥರ ಕಡ್ಡಿ ಥರ ಇರುತ್ತೆ. ಇದು ಈ ಥರ ಕಡ್ಡಿ, ಒಂದನ್ನು ಮಾತ್ರ ತೆಗಿಬೇಕು. ಅದು ಬೇಡವಾ? ಇದು ಬೇಡ. ಓಕೆ, ಇದನ್ನ ತೆಗೆದು ಎಲ್ಲ ಇಟ್ಬಿಟ್ಟು ಈ ಥರ ಸಣ್ಣದಾಗಿ ಹೆಚ್ಕೊಂಡಿದ್ದೀವಿ. ಆ ಕಡ್ಡಿ ಮಾತ್ರ ತೆಗೆದುಬಿಟ್ಟು ಮತ್ತೆ ಉಳಿದದನ್ನ ನಾವು ಉಪಯೋಗಿಸಬಹುದು. ಇದಿಷ್ಟು ತಿನ್ನುವ ತೊಂದರೆ ಇಲ್ಲ. ಅದರಲ್ಲಿ ಸ್ವಲ್ಪ ಗಟ್ಟಿ ಇರುತ್ತೆ ಆ ಕಡ್ಡಿ. ಇದೊಂದು ಮಾತ್ರ ಕಡ್ಡಿ ಗಟ್ಟಿ ಇರುತ್ತೆ. ಪ್ರತಿಯೊಂದು ಹೂವನ್ನು ತೆಗೆದುಕೊಂಡು ಬಿಡಿಸಿ ಆ ಕಡ್ಡಿ ಮಾತ್ರ ತೆಗೆದಿಟ್ಕೊಂಡು ಉಳಿದಿದ್ದು ಉಪಯೋಗಿಸೋದು. ಇದಲ್ವಾ? ಹೌದೌದು, ಗಟ್ಟಿ ಇರುವಂತ ಗಟ್ಟಿ. ಇದರಲ್ಲಿ ಪಲ್ಯ ಎಲ್ಲಾನು ಮಾಡ್ತಾರೆ. ಮತ್ತೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ನಾನು ಯಾಕೆ ಹೇಳಿದೆ ಅಂದ್ರೆ, ಹೆಚ್ಚಿನ ಜನರಿಗೆ ಅದು ಮಾಡೋದು ಗೊತ್ತಿರಲ್ಲ ಯಾವ ತರ ಅಂತ. ತುಂಬಾ ಜನಕ್ಕೆ ಇದು ಸಹಾಯ ಆಗತ್ತೆ ನೀವು ಹೇಳಿದ್ರೆ. ಓಕೆ, ಶುರು ಮಾಡೋಣಲ್ಲ. ಫಸ್ಟ್ ಏನ್ ಮಾಡ್ಕೊಡ್ತೀವಿ? ಇದು ಆಂಬೊಡೆ ಅಂತ ಹೇಳಿದ್ರೆ. ಓಕೆ, ಫಸ್ಟ್ ನಾವು ಇದನ್ನ ರುಬ್ಕೊಂಡು ಬಿಡೋಣ. ಹೌದಾ? ಮಿಕ್ಸಿ ಜಾರ್ ಕೊಡಿ. ಮೊದಲು ಶುಂಠಿ ಸ್ವಲ್ಪ, ಶುಂಠಿ ಸ್ವಲ್ಪ, ಹಸಿಮೆಣಸಿನ್ಕಾಯಿ. ಎಷ್ಟು ತಗೊಂಡ್ರಿ ಹಸಿಮೆಣಸು? ಒಂದು 5-6 ತಗೊಂಡು. 5-6 ಹಸಿಮೆಣಸು. ಒಣಮೆಣಸು ನಮಗೆ ರುಚಿಗೆ ತಕ್ಕಷ್ಟು. ನೀವೆಷ್ಟು ತಗೊಂಡ್ರಿ? ಒಂದು 10 ತಗೊಂಡಿದ್ದು. 10. ಸ್ವಲ್ಪ ಬ್ಯಾಡಗಿ ಮೆಣಸು ತಗೊಂಡ್ರಿ ಅಲ್ವಾ? ಬ್ಯಾಡಗಿ ಮೆಣಸೆ ಹಾಕಬೇಕು. ಉಪ್ಪು ರುಚಿಗೆ. ರುಬ್ಕೊಳ್ಳೋಕ್ಕೆ ಹಾಕೊಂಡು ಬಿಡೋಣ. ಇದು ಫಸ್ಟ್ ಇದನ್ನ ಮಿಕ್ಸಿ ಮಾತ್ರ ಹಾಕೋದಾ? ಇದಕ್ಕೇನು ಅಂದ್ರೆ ಅದು ಸ್ವಲ್ಪ ನುಣ್ಣಗಾದ್ಮೇಲೆ ಇದು ಕಡಲೆಬೇಳೆ ಹಾಕೋದು ಬೇಡವಾ? ಬೇಡ, ನೀರು ಬೇಡ, ಅಷ್ಟೇ ಡ್ರೈ ಆಗಿ ಪೌಡರ್ ಮಾಡುವಂಥದ್ದು. ಓಕೆ ಓಕೆ. ಅದ್ರ ಜೊತೆಗೆ ಇದನ್ನು ಹಾಕೊಡ್ಬೇಕು. ಇದಷ್ಟು ಸ್ವಲ್ಪ ನುಣ್ಣಗಾಗ್ಲಿ, ಒಟ್ಟಿಗೆ ಆದ್ರೆ ಆಗಲ್ಲ ಅಂತ. ಸ್ಪೂನ್ ತಗೊಳ್ಳಿ. ಈಗ ಇದು ಸ್ವಲ್ಪ ಆಗಿದೆ. ಕಡಲೆಬೇಳೆ ಎಷ್ಟೊತ್ತು ನೆನೆಸಿದ್ದೀರಾ? ಕಡಲೆಬೇಳೆ ಒಂದು 4-5 ಗಂಟೆ. 4-5 ಗಂಟೆ ನೆನೆಸಿರುವಂತ ಕಡಲೆಬೇಳೆ ಅದು? ಓಕೆ, ಸರಿ ಸರಿ. ಈ ಆಂಬೊಡೆ ಅಂತ ಹೇಳಿದ್ರೆ ಈ ಕಡಲೆಬೇಳೆ ಆಂಬೊಡೆ ಮಾಡ್ತಾರಲ್ವಾ? ಹೌದು, ಸೇಮ್ ಅದೇ ತರ. ಅದಕ್ಕೆ ನೀವು ಬಾಳೆ ಹೂವನ್ನ ಉಪಯೋಗಿಸ್ತಾ ಇದ್ದೀರಾ? ಈರುಳ್ಳಿ ಹಾಕಲ್ಲ. ಈರುಳ್ಳಿ ಬದಲು ಬಾಳೆ ಹೂವು. ಸಾಮಾನ್ಯ ನಾವು ಈರುಳ್ಳಿ ಜಾಸ್ತಿ ಹಾಕಲ್ಲ. ಈಗ ಇದನ್ನ 1-2 ಆಗಿ ರುಬ್ಕೊಳ್ಬೇಕು. ತರಿ ಇರ್ಬೇಕು ಅಲ್ವಾ? ಯಾಕಂದ್ರೆ ಆಂಬೊಡೆ ಅಂದ್ರೆ ನುಣ್ಣಗಾಗಬಾರ್ದು, ಹೌದಲ್ವಾ? ನೋಡಿ ಸಾಕ? ನೀವು ಹೇಳಿದ್ರೆ ಸ್ವಲ್ಪ ತರಿನೇ ಇರಬೇಕು ಅಂತ. ಓಕೆ, ಈಗ ಏನು ಮಾಡ್ಕೊಡ್ತೀರಾ? ಒಂದು ಬೌಲ್ ಕೊಡ್ತೀರಾ? ಓಕೆ, ಈಗ ಅದಕ್ಕೆ ಆಂಬೊಡೆಗೆ ರೆಡಿ ಮಾಡ್ಕೊಳ್ತೀನಿ. ಸ್ಪೂನ್ ಕೊಡಿ. ಇದರ ಮಿಕ್ಸಿಯಿಂದ ಎಲ್ಲಾನು ಬೌಲ್ಗೆ ಹಾಕ್ಬಿಡ್ತೀನಿ. ಸರಿ. ಇದು ಎಲ್ಲಿ ಮಾಡ್ತಾರೆ ಈ ತರ ಬಾಳೆ ಹೂವಿಂದು? ಯಾವ ಕಡೆ ಸ್ಟೈಲ್ ಅಡುಗೆ ಇದು? ಇದು ಸಾಮಾನ್ಯ ದಕ್ಷಿಣದ ಕಡೆ ಜಾಸ್ತಿ ಮಾಡ್ತಾರೆ. ಇದನ್ನ ಮಾಡಿರೋದೇ ಫಸ್ಟ್ ನಾನೇ ಅನ್ಸುತ್ತೆ. ಹೌದಾ? ಯಾಕಂದ್ರೆ ಅಂಬಡೆ ಅಂತೂ ತುಂಬಾ ಪಾಪ್ಯುಲರ್, ಎಲ್ಲರೂ ಮಾಡ್ತಾರೆ. ಬಾಳೆ ಹೂ ಮಾಡಿರುವಂತದ್ದು ನೀವೇ ಗಾಯತ್ರಿ ಅವರೇ ಅಂತ ಹೇಳ್ಬೋದಾ? ಹೇಳ್ಬೋದು. ಓಕೆ, ಇದು ಹಾಗಾದ್ರೆ ನಿಮ್ದೇ ರೆಸಿಪಿ.
ಹೀಗೆ ಏನಾನ ಹೊಸದು ಮಾಡ್ತಾ ಇರ್ತೀರಾ? ಮಾಡ್ತಾ ಇರ್ತೀನಿ. ಹೌದಾ? ಯಾರೆಲ್ಲ ಮನೇಲಿ ಯಾರೆಲ್ಲ ಇದ್ದೀರಾ ಈಗ? ನಾನು ನನ್ನ ಮಗ ಇಬ್ಬರೇ. ಏನ್ ಮಾಡ್ತಾ ಇದ್ರೆ ಮಗ? ಮಗ ಇಂಜಿನಿಯರು. ಇಲ್ಲೇ ಇದ್ದಾರಾ? ಬೆಂಗಳೂರಲ್ಲೇ ಇದ್ದಾರಾ? ಚಿಕ್ಕ ಮಗ, ದೊಡ್ಡ ಮಗ ಇಲ್ಲೇ ಇದ್ದಾನೆ, ಚಿಕ್ಕ ಮಗ ಇಬ್ರು ಗಂಡು ಮಕ್ಕಳು? ಇಬ್ರು ಗಂಡು ಮಗ. ಈಗ ಇದಾಗಿದೆ, ಇದಕ್ಕೆ ತೆಂಗಿನ ತುರಿ ಓಕೆ ಎಷ್ಟು ಬೇಕಾ ಅಷ್ಟು ಹಾಕೊಳ್ಳೋಣ. ನೀವೆಷ್ಟು ತಗೊಂತೀರಾ? ಒಂದು ಬೌಲು ಕಡಲೆಬೇಳೆ ತಗೊಂಡಿದ್ರಿ ನೆನೆಸಿರುವಂಥದ್ದು, ಅದಕ್ಕೊಂದು ಅರ್ಧ ತೆಂಗಿನಕಾಯಿ ರುಚಿಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳೋದು ಅಂತ. ಆಮೇಲೆ ಪುದೀನ ಒಂದು ಬೌಲು, ಕೊತ್ತಂಬರಿ ಒಂದು ಬೌಲು. ಓಕೆ, ಎಲ್ಲ ಒಂದು ಒಳ್ಳೆ ಆರೋಗ್ಯಕ್ಕೆ ಒಳ್ಳೇದಾಗಿರುವಂತಹ ಸೊಪ್ಪುಗಳನ್ನೇ ಹಾಕ್ತಾ ಇದ್ದೀರಾ ಎಲ್ಲ. ಪುದೀನ ಎಲ್ಲ ಆರೋಗ್ಯಕ್ಕೆ ಬಹಳ ಒಳ್ಳೇದು. ಮತ್ತೆ ಬಾಳೆ ಹೂ ಕೂಡ ಇದು ತುಂಬಾ ವಿಟಮಿನ್ಸ್ ಇರುತ್ತೆ ಅಂತಾರೆ, ತುಂಬಾ ವಿಟಮಿನ್ ರಿಚ್ ಅಂತ. ಏನ್ ಮಾಡ್ತಾರೆ, ಎಲ್ಲ ಬಾಳೆಹಣ್ಣು ಗೊನೆ ಅಥವಾ ಮನೇಲಾಗಿದ್ರೆ ಅದನ್ನ ಎಸೆದ್ ಬಿಡ್ತಾರೆ ಹೆಚ್ಚಿನವರು, ಮಾಡಕ್ ಗೊತ್ತಿರಲ್ಲ. ಸೊ ಇಂಥದ್ದೇನಾದ್ರು ಮಾಡಿ ನೀವ್ ಹೇಳಿದ್ರೆ ಪಲ್ಯ ಎಲ್ಲ ಮಾಡ್ಬೋದು. ಪಲ್ಯ ಮಾಡ್ಬೋದು, ಬಾಳೆ ದಿಂಡಲ್ಲೂ ಪಲ್ಯ ಮಾಡ್ಬೋದು. ಬಾಳೆ ದಿಂಡು ಮಾಡ್ತಾರೆ ಕೆಲವರು, ಆದ್ರೆ ಹೂ ಸ್ವಲ್ಪ ಉಪಯೋಗ ಅಂದ್ರೆ ಅದು ಯಾವ್ದನ್ನ ಉಪಯೋಗಿಸೋದು ಅಂತಾನೆ ಗೊತ್ತಿರೋದಿಲ್ಲ ಕೆಲವು ಸತಿ. ಸೊ ಅದನ್ನ ಈ ತರ ಮಾಡ್ಬಿಟ್ಟು ಕಟ್ ಮಾಡಿ ಮಾಡ್ತಾರೆ, ಪಲ್ಯ ಮಾಡ್ಬೋದು ಅಲ್ವಾ? ನಿಮ್ಮ ಮನೇಲಿ ಏನಾದ್ರು ಗಿಡಗಳೆಲ್ಲ ಹಾಕಿದ್ದೀರಾ ಹೇಗೆ? ಇಲ್ಲ ಇಲ್ಲ, ಬಾಳೆ ಗಿಡ ಇಲ್ಲ, ಮಾವಿನ ಮರ ಇದೆ, ತೆಂಗಿನ ಮರ ಇದೆ. ಹೌದಾ? ತುಂಬಾ ಕೋತಿಗಳು ಜಾಸ್ತಿ ನಮ್ಮ ಮನೆ. ಹೌದಾ? ಒಂದು ಬೆಳೆಸಿದ್ರು ತಗೊಂಡೋಗ್ಬಿಡುತ್ತೆ ಅಂತ. ಚೆನ್ನಾಗಿದೆ, ಒಂದು 25-30 ಬರುತ್ತೆ. ಈ ತರ ಚೆನ್ನಾಗಿ ಕಲ್ಸ್ಕೊಂಡ್ ಬಿಡೋದು. ಓಕೆ, ನೀರೆಲ್ಲೂ ಹಾಕೋದು ಬೇಡ, ಇದಕ್ಕೆ ನೀರು ಹಾಕೋಂಗೆ ಇಲ್ಲ, ಸ್ವಲ್ಪ ಡ್ರೈ ಆಗೇ ಇರಬೇಕು. ಎಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕಾ ಈಗ? ಈಗ ಈ ತರ ಎಲ್ಲಾನು ಚೆನ್ನಾಗಿ ಕಲ್ಸ್ಕೊಂಡು ಇಟ್ಕೊಳ್ಬೇಕು. ಓಕೆ, ಆಮೇಲೆ ಎಣ್ಣೆಲಿ ಕರಿಯೋದು. ಓಕೆ, ಸರಿ. ಈಗ ಹಿಟ್ಟೆಲ್ಲ ರೆಡಿ ಮಾಡಿದಿರ ಅಂದ್ರೆ ಎಲ್ಲ ಕಲಸಿ ಅಲ್ವಾ ಅಂಬೊಡೆ ಮಾಡೋದಕ್ಕೆ. ಈಗ ಏನ್ ಮಾಡೋದು? ಈಗ ಬಾಣಲಿಲಿ ಎಣ್ಣೆ ಕೊಡಿ. ಓಕೆ, ಎಣ್ಣೆ ಹಾಕಿ ಇಟ್ಟಿದ್ದೀವಿ. ಸ್ಟವ್ ಹಚ್ಕೊಂಡ್ಬಿಡ್ತೀರಾ? ಹಚ್ಕೊಡ್ತೀನಿ. ಎಣ್ಣೆ ಬಿಸಿ ಆಗ್ಲಿ ಅಲ್ಲ? ಎಣ್ಣೆ ಸ್ವಲ್ಪ ಬಿಸಿ ಆಗ್ಬೇಕು. ಇದೇನಾದ್ರು ತಟ್ಟಬೇಕಾ ಅಥವಾ ತಟ್ಕೊಂಡು ಡೈರೆಕ್ಟ್ ಆಗಿ ಹಾಕಿ? ಇಲ್ಲ, ಈಗ ಸ್ವಲ್ಪ ಬಿಸಿಗೆ ಎಣ್ಣೆ ಕಾಯತ್ತಲ್ಲ, ಒಂದ್ ಸೌಟ್ ಎಣ್ಣೆನ ತೆಗೆದು ಇದಕ್ಕೆ ಹಾಕೊಳ್ಬೇಕು. ಆಮೇಲೆ ಕೈಯಲ್ಲೇ ತಟ್ಟಿ ಯಾವ್ದು ತಟ್ಟೆಗೆ ಏನು ಬೇಡ. ಮತ್ತೆ ನಿಮ್ದು ಹವ್ಯಾಸಗಳೆಲ್ಲ ಏನಿದೆ, ಏನ್ ಮಾಡ್ತೀರಾ? ಅದೇ ಯೋಗ ಕ್ಲಾಸ್ ನಡೆಸ್ತಾ ಇದ್ದೀನಿ, ಮತ್ತೆ ಕ್ರಿಕೆಟ್ ಮನೇಲೆ ಮಾಡ್ತೀನಿ. 2 ಜನ ಬರ್ತಾರೆ ಕಲಿಯೋದಕ್ಕೆ? 30-40 ಜನ ಬರ್ತಾರೆ. ಹೌದಾ? ಓ, ವೆರಿ ನೈಸ್. ಅಂದ್ರೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಯೋಗ ಕ್ಲಾಸ್? ನಾನು ಯೋಗ ಕ್ಲಾಸ್ ಮಾಡಿದ್ದು 15 ವರ್ಷ, ಕಲ್ತಿದ್ದು 23 ವರ್ಷ ಆಗೋಯ್ತು. ಓಕೆ, ಈಗ 15 ವರ್ಷದಿಂದ ಯೋಗ ಕ್ಲಾಸಸ್ ಮಾಡ್ತಾ ಇದ್ದಾರೆ. ಎಷ್ಟು, ಸಾಯಂಕಾಲನಾ ಹೇಗೆ ಅಥವಾ ಬೆಳಿಗ್ಗೆನಾ? ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 8:30ವರೆಗೂ ನಡಿ. ಅಂದ್ರೆ ಮಧ್ಯ ಬ್ಯಾಚ್ ವೈಸಾ? ಬ್ಯಾಚ್ ವೈಸ್. ಓಕೆ ಓಕೆ ಓಕೆ, ಪರವಾಗಿಲ್ಲ. ಯಾವ್ದು ಅಂದ್ರೆ ಯಾವ ಏಜ್ ಗ್ರೂಪ್ ಅವ್ರಿಗೆ ಮಾಡ್ತೀರಾ? ಎಲ್ಲರೂ ಏಜ್ ಗ್ರೂಪ್. ಹೌದಾ? 89 ವರ್ಷದ ಅಜ್ಜಿನೇ ಸೀನಿಯರ್ ಅಜ್ಜಿ. 89 ವರ್ಷದ ಅಜ್ಜಿ ಬರ್ತಾರೆ ಯೋಗ ಕಲಿಯೋದಕ್ಕೆ? ನಾನು ಅವ್ರ ಮನೆಗೆ ಹೋಗಿ ಹೇಳ್ಕೊಡ್ತೀರಾ? ಓಕೆ ಓಕೆ. ಇನ್ನೆಲ್ಲ ಸಣ್ಣ ಮಕ್ಕಳು, ಮಿಡ್ಲ್ ಏಜ್ ಅವರು ಎಲ್ಲರೂ 50+, 60+, 70+. ಓಕೆ ಓಕೆ. ಹೇಗೆ ಅನ್ಸುತ್ತೆ ಒಂದು ಯೋಗ ಟೀಚರ್ ಆಗಿ? ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಎಷ್ಟೋ ಜನಕ್ಕೆ ಯೋಗ ಮಾಡ್ತಾರೆ, ಏನೋ ಒಂದು ಮೊನ್ನೆ ಆಚರಣೆ ಮಾಡಿದ್ವಿ ಯೋಗ, ಇಂಟರ್ನ್ಯಾಷನಲ್ ಯೋಗ ಡೇ ಅಂತ. ಅದಕ್ಕೋಸ್ಕರ 1-2 ದಿನ ಪ್ರಿಪೇರ್ ಮಾಡ್ಬಿಟ್ಟು ಅವತ್ತು ಮಾಡ್ಬಿಡ್ತಾರೆ, 1 ತಿಂಗಳು ಮಾಡ್ತಾರೆ, ಬಿಟ್ಬಿಡ್ತಾರೆ. ಅದ್ರ ಬಗ್ಗೆ ಒಳ್ಳೆಯ ಏನು ಅನುಕೂಲ ಏನಿದೆ, ಆರೋಗ್ಯದ ಬಗ್ಗೆ ಏನೆಲ್ಲ ಅದರಿಂದ ಬೆನಿಫಿಟ್ಸ್ ಇದೆ ಅನ್ನೋದನ್ನು ಹೇಳಿ. ಯೋಗದಿಂದ ತುಂಬಾನೇ ಬೆನಿಫಿಟ್ ಇದೆ. ಅಂದ್ರೆ ನಿರಂತರವಾಗಿ ಮಾಡ್ತಾ ಇರಬೇಕು. ಇವತ್ತು ಮಾಡೋದು ನಾಳೆ ಬಿಡಬೇಕು ಅಂತ ಇಲ್ಲ. ನಾವು ಹೇಗೆ ಊಟ ತಿಂಡಿ ಮಾಡ್ತೀವೋ ಅದೇ ತರ ನಮ್ಮ ಅವಿಭಾಜ್ಯ ಅಂಗ ಆಗಬೇಕು ಜೀವನದ್ದು ಅಂತ ಹೇಳೋದು ಯೋಗ. ಇಂಟರ್ನ್ಯಾಷನಲ್ ಯೋಗ ಡೇ ಇತ್ತು ನೋಡಿ, ಎಲ್ಲರೂ 108 ಸೂರ್ಯ ನಮಸ್ಕಾರ ಮಾಡಿದ್ದಾರೆ. ಮಾಡಿಸಿದ್ದೀರಾ ನೀವು? ನಾವು ಮಾಡಿದ್ದೀವಿ. ಅದು ಎಷ್ಟು ಚೆನ್ನಾಗಿ ನಡೀತು ಅಂದ್ರೆ ತುಂಬಾ ಖುಷಿ ಆಗ್ಬಿಡತ್ತೆ ನಮ್ಗೆನೆ. ನಮ್ಮ ಮಕ್ಕಳೆಲ್ಲ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ, ಕಲ್ಸ್ಕೊಟ್ಟಿದ್ದೀನಿ ಅಂತ. ನಿಮ್ ಬಗ್ಗೆ ನಿಮ್ಗೆ ಹೆಮ್ಮೆನೂ ಅನ್ಸುತ್ತೆ? ಇಲ್ಲ, ಮಕ್ಕಳ ಬಗ್ಗೆ, ಅವ್ರ ಬಗ್ಗೆ ಎಲ್ಲರೂ ಇಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅಂತ. ತಿರ್ಗು ಈವ್ನಿಂಗ್ ಕ್ಲಾಸಲ್ಲಿ ಒಬ್ರು ಲೆಕ್ಚರರ್ 1 ತಿಂಗಳಿಂದ ಬಂದಿರ್ಲಿಲ್ಲ, ಅವ್ರಿಗೆ ವ್ಯಾಲ್ಯೂಯೇಷನ್ ಇತ್ತು. ನಿನ್ನೆ ಬಂದು ಫುಲ್ ಮಾಡಿದ್ದಾರೆ. ತುಂಬಾ ಎಲ್ಲ ಆರೋಗ್ಯದ ಬಗ್ಗೆ ಅಂದ್ರೆ ಅವರ ಆರೋಗ್ಯದ ಸುಧಾರಣೆ ಆಗಿದೆಯಾ? ಆಗಿದೆ. ಈಗ ಎಷ್ಟೋ ತೊಂದರೆ ಇರುತ್ತೆ, ಈಗ ಯಾರಿಗೆ ಮನುಷ್ಯನಿಗೆ ತೊಂದರೆ ಇಲ್ಲದವರೇ ಇಲ್ಲ. ಸೊ ಯೋಗದಿಂದ ಮಾಡಿ ಹೆಲ್ತ್ ಇಂಪ್ರೂವ್ಮೆಂಟ್ ಆಗಿರೋದಿದೆಯಾ? ತುಂಬಾ ಜನಕ್ಕಾಗಿದೆ.
ಅದು ಈ ಸಣ್ಣ ಮಕ್ಳಿಗೆ ಕಾಲೇಜ್ ಹುಡುಗಿರಿಗೆಲ್ಲ ತುಂಬಾನೇ ಇರುತ್ತೆ ಫಿಟ್ನೆಸ್ ಬಗ್ಗೆ. ಹೌದು, ಅವರು ಚೆನ್ನಾಗಿ ಮಾಡ್ತಾರೆ, ಮತ್ತೆ ಬೇಗನೂ ರಿಸಲ್ಟು ಗೊತ್ತಾಗುತ್ತೆ. ಸ್ವಲ್ಪ ಏನದು ಹೆಂಗಿರೋರಿಗೆ ಆಗತ್ತೆ. ಎಸ್ಪೆಷಲಿ ಸ್ವಲ್ಪ ಒಂದು 60 ವರ್ಷ ಆದವರಿಗೆ ಸ್ವಲ್ಪ ಜಾಸ್ತಿ ಎಕ್ಸರ್ಸೈಸ್ ಮಾಡಬೇಕು, ಆರೋಗ್ಯದ ತೊಂದರೆಗಳು ಜಾಸ್ತಿ ಇರುತ್ತೆ. ಅಂಥವ್ರು ಯೋಗ ಮಾಡಿಕೊಂಡು ನಿಮ್ಮ ಆರೋಗ್ಯನ ನೀವು ಇದು ಮಾಡ್ಬೋದು. ಎಣ್ಣೆ ಕಾದಿದೆಯಾ? ಇನ್ನೊಂದು ಸ್ವಲ್ಪ ಕಾಯಿಲಿ. ಮತ್ತೆ ಇನ್ನೇನು ಹವ್ಯಾಸ ಇದೆ? ಪತ್ರಿಕೆಗಳಿಗೆಲ್ಲ ಬರೆಯೋದು. ಓ ಹೌದಾ? ಯಾವುದ್ರ ಬಗ್ಗೆ ಬರೀತೀರಾ? ಬರೆಯೋದಂದ್ರೆ ಅದೇ ಇದು ಅಡುಗೆದೆಲ್ಲ ಬರೀತೀರಾ? ಅಡುಗೆದೆಲ್ಲ ಬರೀತೀನಿ. ಒಂದು ಪುಸ್ತಕನೂ ಮಾಡಿದ್ದೀನಿ. ಏನದು ಪುಸ್ತಕದ ಹೆಸರೇನು? ಅದೇ ಗಾಯತ್ರಿ ಅಯ್ಯರ್ ಸ್ಪೆಷಲ್ ಅಂತ. ಗಾಯತ್ರಿ ಅಯ್ಯರ್ ಸ್ಪೆಷಲ್ ಅಂತ ಒಂದು ಪಬ್ಲಿಷ್ ಮಾಡಿಬಿಟ್ಟಿದ್ದೀರಾ? ಓಕೆ. ಇಲ್ಲ, ಅದು ನನ್ನ ಮಗನೂ ಒಂದು ಕತೆ ಬರೀತಾ ಇದ್ದಾನೆ ಅಶ್ವತ್ಥಾಮನ್ ಬಗ್ಗೆ. ಓಕೆ. ಅವನದು ನಂದು ಒಟ್ಟಿಗೆ ಪಬ್ಲಿಷ್ ಮಾಡಬೇಕು ಅಂತ. ಬಟ್ ರೆಸಿಪೀಸ್ ಎಲ್ಲ ಕಲೆಕ್ಷನ್ ಇದೆ. ಕಲೆಕ್ಷನ್ ಮತ್ತೆ ಸಣ್ಣ ಕತೆಗಳು, ಜೋಕ್ಸು ಅದೆಲ್ಲ ಬರವಣಿಗೆ ಯಾವಾಗಿಂದ ಇದೆ? ಬರವಣಿಗೆನೂ ಈಗ ಒಂದು 15 ವರ್ಷದಿಂದ ಅದೆಲ್ಲ ನಿಮ್ಮನ್ನ ತೊಡಸ್ಕೊಂಡ್ಬಿಟ್ಟಿದ್ದೀರಾ ಇಷ್ಟೆಲ್ಲ ಆಕ್ಟಿವಿಟೀಸ್ ಅಲ್ಲಿ. ಒಟ್ಟಲ್ಲಿ ಏನು ಫ್ರೀ ಆಗಿರಬಾರ್ದು ನೋಡಿ. ಹಾಗಿದ್ರೆ ಮತ್ತೆ ಆಗಿರುತ್ತಲ್ವಾ? ಆಗಿದೆ. ಅಂದ್ರೆ ಸುಮ್ಮನೆ ಕಾಲಹರಣ ಮಾಡಬಾರ್ದು, ಉಪಯೋಗದ ಕೆಲಸ. ಏನ್ ಬೇಕು? ಒಂದು ಸೌಟ್ ಕೊಡಿ. ಎಣ್ಣೆ ಕರಿಯೋದಕ್ಕಾ? ಅಲ್ಲ, ಇದು ಎಣ್ಣೆ ಸ್ವಲ್ಪ ಹಾಕ್ಕೊಳ್ತೀನಿ. ಓಕೆ, ಎಣ್ಣೆ ಹಾಕೋದು. ಒಂದು ಅರ್ಧ ಸೌಟು ಎಣ್ಣೆ ಸಾಕು. ಇದಕ್ಕೆ ಹಾಕ್ಕೊಂಡ್ರೆ ಸ್ವಲ್ಪ ಗರಿ ಗರಿ ಆಗುತ್ತೆ. ಪ್ಲೇಟ್ ಇದೆಯಲ್ಲ? ಸ್ಪೂನ್ ಬೇಕಾ? ಬಿಸಿ ಇರುತ್ತೆ. ಬಿಸಿ ಇರುತ್ತೆ. ಸ್ಪೂನಲ್ಲಿ ಕಲಿಸ್ತೀರಾ? ಸ್ಪೂನ್. ಯಾವಾಗಲೂ ಅಷ್ಟೇ, ಯಾರೂ ಸುಮ್ಮನೆ ಇರಬಾರ್ದು, ಏನಾರ ಮಾಡ್ತಾ ಇರಬೇಕು. ನಂತೂ ಆಕ್ಟಿವ್ ಆಗಿ ಇರಬೇಕು. ಅದು ಒಳ್ಳೆ ಕೆಲಸಗಳನ್ನು ಮಾಡ್ಬೇಕು. ಏನಾದರೂ ಮಾಡಬೇಕು ಅಂದ್ರೆ ಇವಾಗ ಏನಾಗಿದೆ ಅಂದ್ರೆ ಎಲ್ಲರ ಕೈಯಲ್ಲೂ ಮೊಬೈಲ್ ಇರುತ್ತೆ, ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ತಾರೆ. ಆದರೆ ನೀವು ಏನದು ಯೋಗ ಅದ್ರ ಬಗ್ಗೆ ಇರಲಿ, ಬರವಣಿಗೆ ಇರಲಿ, ಬಹಳಷ್ಟು ಒಳ್ಳೆ ಕೆಲಸ ಅಂದ್ರೆ ಏನದು ಆಕ್ಟಿವ್ ಆಗಿರ್ಬೇಕು ಮಾಡ್ತಾ ಇದ್ದೀರಾ. ನಾನು ಬೇರೆಯವ್ರಿಗೂ ಹೇಳೋದು ಅಷ್ಟೇನೆ, ಸುಮ್ಮನೆ ಕಾಡು ಹರಟೆ ಅವ್ರ ಬಗ್ಗೆ ಮಾತಾಡ್ಕೊಂಡು ಎಲ್ಲರಿಗೂ ಅವ್ರವ್ರ ಜೀವನ ಅವ್ರವ್ರಿಗೆ ಅಲ್ವಾ. ಬಹಳ ಸಂತೋಷ. ನೀವು ಬೇರೆ ಎಷ್ಟೋ ಜನರಿಗೆ ನೀವು ಮಾದರಿ ಅಂತ ಹೇಳ್ಬೋದು. ಇಷ್ಟೆಲ್ಲ ಆಕ್ಟಿವ್ನೆಸ್ ಉಳಿಸ್ಕೊಂಡಿದ್ದೀರಾ ಜೀವನದ ಬಗ್ಗೆ. ಒಂದು ಏನದು ಈಗ ಒಬ್ರೊಬ್ರು 50+, 60+ ಆಗ್ಬಿಟ್ಟೆ ಏನೋ ಅಯ್ಯೋ ಬೇಜಾರು ಬೇಜಾರು ಅಂತಾರೆ. 3 ಪದಾನೇ ತೆಗ್ದು ಹಾಕ್ಬಿಡ್ಬೇಕು. ಬೇಜಾರು ಅನ್ನೋ ಪದ ಇರಬಾರ್ದು ಜೀವನದಲ್ಲಿ. ಎಷ್ಟೊಂದಿದೆ ಮಾಡೋದು ಕೆಲಸ. ಯೋಚನೆ ಮಾಡಿದ್ರೆ ನಮಗೆ ಜೀವನನೇ ಕಡಿಮೆ, ಟೈಮೇ ಇಲ್ಲ ಅಂತ. ಹಂಗೆ ನೋಡ್ಕೊಂಡ್ರೆ ನಾವೇನು ಇಲ್ಲ ಅಂತಾನೆ ಹೇಳಬೇಕು. ಹಿಂಗೆ ಮಾಡಿ ಎಣ್ಣೆ ಕಾದಿದೆ, ಉಂಡೆ ಮಾಡಿ ನನಗೆ ತುಂಬಾ ಇಷ್ಟ ಅಡುಗೆ. ಇದು ಈ ಥರ ತಿಂಡಿ ಮಾಡು ಅಂದರೆ ಮಾಡೋದಕ್ಕೆ ಇಷ್ಟ. ಹೌದಾ? ಯಾರಿಗೀಗ ಮಗನಿಗೆಲ್ಲ ಇಷ್ಟನಾ ಈ ಥರದ್ದೆಲ್ಲ ಮಾಡ್ಕೊಡ್ತೀರಾ? ಚಿಕ್ಕವನಿಗೆ ತುಂಬ ಇಷ್ಟನಾ? ಅಂದರೆ ಈ ವಡೆ, ಅಂಬೊಡೆ, ಬಜ್ಜಿ, ಬೋಂಡ ಅಂತದ ಮಾಡ್ತೀನಿ. ಮುಂಚಿನೂ ಆಸಕ್ತಿನಾ ಅಡುಗೆ ಬಗ್ಗೆ ನಿಮಗೆ? ಹೇಗೆ? ಇಲ್ಲ, ಇವಾಗ ಇತ್ತೀಚಿನ ದಿನಗಳಲ್ಲಿ ಒಂದು ಸ್ವಲ್ಪ ನಮ್ಮತ್ತೆ ಹೋದ್ಮೇಲೆ. ಸೊ ಖಾನಾವಳಿ ಎಲ್ಲ ನೋಡಿದ್ದೀರಾ? ನೋಡ್ತೀನಿ. ರೆಸಿಪೀಸ್ ಎಲ್ಲ ಕಲ್ತ್ರಾ? ಹೇಗೆ ಟ್ರೈ ಮಾಡಿದ್ದೀರಾ? ಮಾಡ್ತೀನಿ. ಒಟ್ಟಲ್ಲಿ ಇದು ಬಸವ ಚೆನ್ನಾಗಿ ಬರ್ತಾ ಇದೆಯಾ? ಇನ್ಯಾವ ಕಾರ್ಯಕ್ರಮ ನೋಡ್ತೀರಾ? ಅದೇ ಸಾಯಂಕಾಲ ಬರುತ್ತಲ್ಲ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮಗಳು, ಅದೆಲ್ಲ ನೋಡ್ತಾ ಇರ್ತೀರಾ? ಸ್ವಲ್ಪ ನಾನು ಜಾಸ್ತಿ ಆಧ್ಯಾತ್ಮಿಕ ಅದ್ರ ಬಗ್ಗೆ ಆಸಕ್ತಿ ಇದೆ. ಸೀರಿಯಲ್ಗಳು ನೋಡಲ್ಲ, ಇದು ನೋಡ್ತೀನಿ. ಕ್ರಿಕೆಟ್ ಈಗ ಶುರು ಆಗಿದೆಯಲ್ಲ, ಕ್ರಿಕೆಟ್ ನೋಡ್ತಾ ಇರ್ತೀರಾ? ಕ್ರಿಕೆಟು, ಟೆನ್ನಿಸು ತುಂಬ ಇಷ್ಟ. ಸಾಕಲ್ಲ. ಒಟ್ಟಾರೆ ದಿನದ 24 ಗಂಟೆನೂ ಬಿಸಿ, ಏನಿಲ್ಲದೆ ಇದೆ ಮಲ್ಕೊಂಡು. ಅದಕ್ಕೆ ಎಲ್ಲರೂ ಹೇಳ್ತಾರೆ, ನೀನು ಕಣ್ ಕೆಳಗಡೆ ಒಂಚೂರು ಡಾರ್ಕ್ ಸರ್ಕಲ್ ಬಂದಿಲ್ಲ, ಇದೇ ಮಾಡಿಬಿಡ್ತೀನಲ್ಲ. ಏನಿರಲ್ವಲ್ಲ, ಬೆಳಿಗ್ಗೆಯಿಂದ ಸಾಕಾಗಿರತ್ತಲ್ಲ. ಸ್ವಲ್ಪ ರೆಸ್ಟ್ ಬೇಕಲ್ವಾ ಮನುಷ್ಯಂಗೆ? ಇಲ್ಲ, ಒಂದು ಸಲ ಮಲ್ಕೊಂಡು ಬಿಡ್ತೀನಿ. ಆಗಿದೆಯಾ? ಸ್ವಲ್ಪ ಆಗಬೇಕು. ಸಾಯಂಕಾಲದ ಟೈಮಲ್ಲಿ ಮಾಡೋದಾ ಇದನ್ನೆಲ್ಲ? ಅಂಬಡೆಗಳು ಸಾಯಂಕಾಲ ಟೈಮೇ ಇರಲ್ಲಲ್ಲ. ಮತ್ತೆ ಯಾವಾಗ ಮಾಡ್ತೀರಾ? ನನಗೆ ಮಧ್ಯಾಹ್ನ ಮಾಡ್ತೀನಿ ಅಂದ್ರಲ್ಲ, ಮಧ್ಯಾಹ್ನನೇ ಮಾಡಿಬಿಡ್ತೀರಾ? ಯಾವಾಗ ಇಷ್ಟ ಆದರೆ ಅವಾಗ ನೆನೆಸ್ಬಿಟ್ಟು ಮಾಡಿಬಿಡ್ತೀನಿ. ಈ ವಾರ ಎಲ್ಲ ಪೂರ್ತಿ ಇದೇನೇ ತಿಂಡಿಗಳು, ಒಂದೊಂದು ದಿನಕ್ಕೆ ಒಂದೊಂದು ತಿಂಡಿ ಮಾಡ್ತಾರೆ. ಇವತ್ತೆಲ್ಲ ತಿಂಡಿ ವೀಕ್ ಅಂತ ಇಟ್ಬಿಟ್ರಾ? ಒಂದು ವೀಕ್ ಇಡೀ? ಅದು ನಮ್ಮ ನಾದ್ನಿ ಮಗ ಬಂದಿದ್ದಾನೆ ಆಸ್ಟ್ರೇಲಿಯಾದಿಂದ, ಅದಕ್ಕೆ. ಈ ಬಾಳೆ ಹೂವನ್ನ
ನಾನು ಹೇಳಿದಾಗ ಬಹಳಷ್ಟು ಒಂದು ಖನಿಜಾಂಶ ಇರುತ್ತಂತೆ ಇದರಲ್ಲಿ, ವಿಟಮಿನ್ ರಿಚ್ ಕೂಡ. ಈ ಹೆಚ್ಚಿನವ್ರು ಮಾಡಲ್ಲ, ಅವ್ರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಬಿಡಿ ಈ ತರ ಒಂದು ಹೊಸ ರೀತಿ ಮತ್ತೆ ತಿನ್ನಕ್ಕೂ ತುಂಬಾ ಚೆನ್ನಾಗಿ. ಸೊ ಹಾಗಾಗಿ ಏನದು ಮನ್ಸಿಗೆ ಬಂದಾಗ ತಿಂಡಿ, ಇವತ್ತು ಯಾರೋ ಬಂದ್ರು ಮಾಡ್ಬೇಕು ಅಂದ್ರೆ ಹೊಸ ರೆಸಿಪೀಸ್ ಬರ್ತಾರೆ ಅನ್ನೋ ಅಷ್ಟೊತ್ತಿಗೆ ದಾಮ್ದು ಅಂತ ಮಾಡ್ಬಿಡ್ತೀರಾ, ಮಾಡಿ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ. ಒಬ್ರೊಬ್ರು ತಿನ್ನಲ್ಲ ಅಂತಾರೆ, ಅವಾಗೆಲ್ಲ ಡಬ್ಬಾಗೆ ಹಾಕಿ ಹಾಕ್ಬಿಟ್ಟು ಕೊಟ್ಬಿಡ್ತೀರಾ. ನಾನು ಚಿಕ್ಕ ಮಗ ತುಂಬಾ ಮಿಸ್ ಮಾಡ್ತಾ ಇದ್ದ ಅಲ್ಲಿ. ಒಳ್ಳೇದು, ಅಲ್ಲೇ ತಿನ್ನಿ ಅಂತ ಒತ್ತಾಯ ಮಾಡ್ತಿಂದ ಮತ್ತೆ ತಗೊಂಡೋಗಿ ಸಹ ತಿನ್ನಿ ನೀವು ಅಂತ. ಇಲ್ಲ ಅವ್ರಗಳಿಗೂ ತುಂಬಾ ಇಂಟ್ರೆಸ್ಟ್, ನಾನು ಹೋಗಿ ಇಲ್ಲೆಲ್ಲ ಮಾಡೋದು ಮಕ್ಕಳಿಗೆ ನಮ್ಮಮ್ಮ ಎನ್ಕರೇಜ್ ಮಾಡ್ತಾರೆ ಹಾಗಾದ್ರೆ ಎಲ್ಲ ಕಡೆ ಹೋಗು ಅಂತ. ಇಲ್ಲ ಅದು ಕೂಡ ಈಗ ಎಷ್ಟೊಂದು ರೆಸಿಪೀಸ್ ಗೊತ್ತು, ಏನೇನೋ ಒಂದು ಟ್ಯಾಲೆಂಟ್ ಇರುತ್ತೆ, ಒಂದೆರಡು ಕಡೆ ಹೋಗಿ ಜನರ ಹತ್ರ ಮಾತಾಡ್ಕೊಂಡು ಕಲ್ಸ್ಕೊಟ್ರೆ ಅವ್ರಿಗೂ ಹೆಲ್ಪ್ ಆಗತ್ತೆ, ನಿಮ್ಗೂ ಏನೋ ಒಂದು ಮನ್ಸಿಗೆ ಒಂದು ಖುಷಿ ಆಗುತ್ತೆ. ಮತ್ತೆ ಇನ್ನೊಂದು ನಾನು ಹೇಳೋದು ಸಾಕಲ್ವಾ ಸ್ಟೂಡೆಂಟ್ಸ್ಗೆ ಹೆಂಗೆ ನೀವು ಯಾರ್ಯಾರ ಜೊತೆ ಹೇಗೆ ಬಿಹೇವ್ ಮಾಡೋದು ಫಸ್ಟ್ ಕಲ್ತ್ಕೊಳ್ಳಿ ಅಂತ. ಒಬ್ರೊಬ್ರಿಗೆ ಅದೇ ಬಂದಿರಲ್ಲ. ಹೌದು, ಏನಂದ್ರೆ ಒಂಥರ ಬಿಸಿ ಲೈಫ್, ಓದೋದ್ರ ಬಗ್ಗೆ ಸ್ಟೂಡೆಂಟ್ ಅಂದ್ರೆ ಮೇನ್ ಆಗಿ ಅಂದ್ರೂ ಒಬ್ರೊಬ್ರು ಬೇಕಂತಾನು ಮಾಡ್ತಾರೆ. ಅಂದ್ರೆ ಒಂಥರ ಸ್ಟ್ರೆಸ್ಫುಲ್ ಲೈಫ್ ಅಂತ ಹೇಳ್ಬೋದು ಇವಾಗ. ಏನಂದ್ರೆ ಮಕ್ಕಳಿಗೆ ಒಂಥರ ಪ್ರೆಷರ್, ಪೇರೆಂಟ್ಸ್ ಇಂದ ಪ್ರೆಷರು, ಫ್ರೆಂಡ್ಸ್ ಇಂದ ಪ್ರೆಷರು, ಓದ್ಬೇಕು ಎಲ್ಲ ಇರುತ್ತೆ. ಅವಾಗ ಸ್ವಲ್ಪ ನೀವ್ ಹೇಳಿದಾಗ ಈ ಯೋಗ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ರೆ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಇಲ್ಲ, ಓದೋ ಮಕ್ಕಳಿಗೆ ತುಂಬಾ ಹೆಲ್ಪ್ ಡೆಫಿನೆಟ್ ಆಗುತ್ತೆ. ಕಾನ್ಸಂಟ್ರೇಷನ್ ಗೆ ತುಂಬಾ ಕಾನ್ಸಂಟ್ರೇಷನ್ ಈ ಓದೋದಕ್ಕೆ ಪ್ರಾಣಾಯಾಮ ಮಾಡಿದ್ರೆ, ಪ್ರಾಣಾಯಾಮನು ಹೇಳ್ಕೊಡ್ತೀರಾ? ಯೋಗ ಪ್ರಾಣಾಯಾಮ ಒಂದಕ್ಕೊಂದು ಲಿಂಕ್. ಯಾವಾಗ್ಲೂ ಬಾಡಿ ಮೈಂಡ್ ಎರಡೂ ಹೌದು. ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ ಹೇಳ್ತಾರಲ್ವಾ. ನಮ್ ದೇಹ ಸರಿ ಇದ್ರೆ ತಾನೇ ನಮ್ದು ಮೈಂಡ್ ಸರಿ ಇರುತ್ತೆ. ಸೊ ಆಗಿದೆ, ರೆಡಿ ಆಗಿದೆ ಅಲ್ವಾ? ಸರ್ವಿಂಗ್ ಪ್ಲೇಟ್ ಕೊಡ್ಲಾ? ಸರ್ವಿಂಗ್ ಪ್ಲೇಟ್ ಕೊಡಿ. ಓಕೆ. ವಿಭೂತಿ ಕೊಡ್ತೀರಾ? ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ. ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗತ್ತೆ. ಬಾಳೆ ಹೂವಿನ ಆಂಬಡೆ ರೆಡಿಯಾಗಿದೆ, ರುಚಿ ನೋಡಿ. ಓಕೆ, ಬಾಳೆ ಹೂವಿನ ಆಂಬಡೆ ಫಸ್ಟ್ ಟೈಮೇ ತಿನ್ನೋದು. ಅಂಬಡೆ ಎಲ್ಲ ತಿಂದಿದ್ದೀನಿ, ಮಾಡಿದ್ದೀನಿ ಕೂಡ. ಓಕೆ, ಇದು ಬಾಳೆ ಹೂವಿಂದು ಸಿಹಿಯಾಗಿ ಇದೆ, ಗರಿನೂ ಇದೆ. ಮುರಿದ ತಕ್ಷಣ ಕರುಮ್ ಕುರುಮ್ ಅಂತ ಆಯ್ತು. ಖಾರ ಏನಿಲ್ಲ, ಬಹಳ ರುಚಿಯಾಗಿದೆ. ಆ ಬಾಳೆ ಹೂವು ಏನೋ ಒಂದು ಡಿಫ್ರೆಂಟ್ ಒಂದು ಫ್ಲೇವರ್ ಕೊಡುತ್ತೆ. ಆಮೇಲೆ ಕಡಲೆಬೇಳೆ ಅಂತೂ ಹೇಗಿದ್ರು ಚೆನ್ನಾಗೇ ಇರುತ್ತೆ. ಆಮೇಲೆ ಒಂಥರ ಗರಿ ಆಗಿದೆ, ಚೆನ್ನಾಗಿ ಬೆಂದಿದೆ, ತುಂಬ ಚೆನ್ನಾಗಿದೆ. ಇದನ್ನ ಬಾಳೆ ಹೂವಿನಲ್ಲಿ ಮಾಡಿ ಇಷ್ಟು ರುಚಿ ಮಾಡ್ಬೋದು ನಿಜವಾಗ್ಲೂ ಗೊತ್ತಿರಲಿಲ್ಲ. ಸಾಯಂಕಾಲ ಸ್ನ್ಯಾಕ್ಸ್ ಥರ ಮಾಡಿಕೊಂಡು ತಿನ್ಬೋದು, ಬಿಸಿ ಬಿಸಿ ತಿಂದು. ಅದು ಒಳ್ಳೆ ಒಂದು ಇದು ಕೊಡುತ್ತೆ, ಟೆಕ್ಸ್ಚರ್ ಇದೆಯಲ್ಲ, ತುಂಬ ಚೆನ್ನಾಗಿದೆ. ಇವತ್ತು ನಮ್ಮ ಖಾನಾವಳಿಗೆ ಬಂದು ಒಂದು ಆರೋಗ್ಯಭರಿತ ಅಡಿಗೆ ಅಂತಲೇ ಹೇಳ್ಬೋದು. ಹಾಗೆ ತುಂಬ ರುಚಿಯಾಗಿ ಒಂದು ಒಳ್ಳೆ ಅಡುಗೆಯನ್ನು ನಮಗೆ ಮಾಡಿ ತೋರಿಸಿದ್ದೀರಾ. ನಮ್ಮ ಖಾನಾವಳಿ ತಂಡ ಹಾಗೂ ಬಸವವಾಹಿನಿ ಕಡೆಯಿಂದ ನಿಮಗೆ ಧನ್ಯವಾದಗಳು. ಶರಣಾರ್ಥಿ. ವೀಕ್ಷಕರೇ, ಬಾಳೆ ಹೂವಿನ ಆಂಬೊಡೆಯನ್ನು ಹೇಗೆ ಮಾಡಿದ್ರು ಅಂತ ಬನ್ನಿ ನೋಡೋಣ. ಬಾಳೆ ಹೂವಿನ ಆಂಬೊಡೆ ಮಾಡಲು ಬೇಕಾಗುವ ಸಾಮಗ್ರಿಗಳು: ನೆನೆಸಿದ ಕಡಲೆಬೇಳೆ 1 ಬೌಲ್, ಕೊತ್ತಂಬರಿ ಸೊಪ್ಪು 1 ಬೌಲ್, ಉಪ್ಪು ರುಚಿಗೆ ತಕ್ಕಷ್ಟು, ಶುಂಠಿ 1 ಇಂಚು, ಹಸಿಮೆಣಸಿನಕಾಯಿ 5 ರಿಂದ 6, ಕರಿಬೇವು ಸ್ವಲ್ಪ, ತೆಂಗಿನ ತುರಿ ಸ್ವಲ್ಪ, ಬಾಳೆ ಹೂವು 1 ಬೌಲ್, ಬ್ಯಾಡಗಿ ಮೆಣಸಿನಕಾಯಿ 10 ರಿಂದ 12, ಪುದೀನ 1 ಬೌಲ್. ಬಾಳೆ ಹೂವಿನ ಆಂಬೊಡೆ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರಿಗೆ ಶುಂಠಿ, ಹಸಿಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನೆನೆಸಿದ ಕಡಲೆಬೇಳೆ ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಆ ಮಿಶ್ರಣವನ್ನು ಒಂದು ಬೌಲ್ಗೆ ಹಾಕಿ ಅದಕ್ಕೆ ತೆಂಗಿನ ತುರಿ, ಪುದೀನ, ಕೊತ್ತಂಬರಿ, ಕರಿಬೇವು, ಬಾಳೆ ಹೂವು ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ
ಅದಕ್ಕೆ ಬಿಸಿ ಬಿಸಿ ಎಣ್ಣೆ ಹಾಕಿ ಕಲಸಿ ಕಾದ ಎಣ್ಣೆಯಲ್ಲಿ ಗರಿಗರಿಯಾಗಿ ಕರೆದರೆ ರುಚಿ ರುಚಿಯಾದ ಬಾಳೆ ಹೂವಿನ ಆಂಬುಡೆ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಬಾಳೆ ಹೂವಿನ ಆಂಬೊಡೆಯನ್ನು ಹೇಗೆ ಮಾಡಿದ್ರು ಅಂತ. ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.